ಇಲ್ಲಿ ಯುವನಿಧಿ ಅಪ್ಡೇಟ್ಸ್ ಈ ತಿಂಗಳು ಏನೇನಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಜೊತೆಗೆ ನೀವೇನೇನು ಡೌಟ್ಸ್ಗಳನ್ನ ಕೇಳಿದ್ದೀರಾ ಮತ್ತು ನಿಮಗೆ ಯುವನಿಧಿ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ, ಅದ್ರ ಬಗ್ಗೆ ಸಾಕಷ್ಟು ಜನ ತಲೆ ಕೆಡ್ಸ್ಕೊಬಿಟ್ಟಿದ್ದೀರಾ. ಎಲ್ಲ ಡೌಟ್ಸ್ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತೀನಿ. ಈ ಒಂದು ವಿಡಿಯೋ ಜಸ್ಟ್ 3 to 4 minutes ಇರುತ್ತೆ, ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಯುವನಿಧಿಯ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ಚಾನಲಲ್ಲಿ ನಿಮಗೆ ಯುವನಿಧಿ ಅಪ್ಡೇಟ್ಸ್ ಪ್ರತಿ ತಿಂಗಳು ಕೂಡ ಬರುತ್ತೆ. 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಒಂದು ವಿಡಿಯೋ ಅಂತೂ ಡೆಫಿನೆಟ್ಲಿ ಗ್ಯಾರಂಟೆಡ್ ಆಗಿ ಪ್ರತಿ ತಿಂಗಳು ಕೂಡ ಬರ್ತಾ ಇರುತ್ತೆ. ಅದ್ರಲ್ಲಿ ನಿಮ್ಮ ಡೌಟ್ಸು ಮತ್ತು ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇರ್ತೀನಿ ಮತ್ತು ಅಪ್ಡೇಟ್ಸ್ಗಳನ್ನ ಕೂಡ ಕೊಡ್ತಾ ಇರ್ತೀನಿ. ಇಲ್ಲಿ ಏನು ಅಪ್ಡೇಟ್ ಇದೆ ಅದನ್ನ ಕೊಡೋಕ್ಕಿಂತ ಮುಂಚೆ ಇಲ್ಲಿ ನೀವು ಡೌಟ್ಸ್ಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಮೇಯ್ನಾಗಿ ಏನಂದರೆ ಸಾಕಷ್ಟು ಜನ ಕೇಳ್ತಾ ಇರೋದು, ಇವಾಗ ನಾನು ಜಾಬ್ಗೆ ಹೋಗಬೇಕು ಅಂತ ಇದ್ದೀನಿ, ನನಗೆ ಯುವನಿಧಿ ಬರುತ್ತಾ ಅಂತ ಕೇಳ್ತಾ ಇರೋ. ಡೆಫಿನೆಟ್ಲಿ ನಿಮಗೆ ಅಮೌಂಟು ಕೂಡ ಬರುತ್ತೆ. ನೀವು ಸೆಲ್ಫ್ ಡಿಕ್ಲರೇಷನ್ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ದಾರೆ. ನೀವು ಕೆಲಸಕ್ಕೆ ಹೋಗದೇ ಇರಿ, ಬರ್ತಾ ಇರುತ್ತೆ. ಅದು ಸಿಸ್ಟಮ್ ಡಿಟೆಕ್ಟ್ ಮಾಡುತ್ತೆ. ನಿಮ್ದೇನಾದರೂ ಇನ್ಕಮು ಟ್ರಾನ್ಸಾಕ್ಷನ್ ಇದೆಲ್ಲ ಏನು ಯುವನಿಧಿ ಸಿಸ್ಟಮ್ ಕಡೆಯಿಂದ ಡಿಟೆಕ್ಟ್ ಆಯಿತು, ನಿಮ್ದು ಇನ್ಕಮ್ ಬರ್ತಿದೆ ಪ್ರತಿ ತಿಂಗಳು ಅಂತ ಗೊತ್ತಾಯಿತು ಅಂದರೆ ಅವಾಗ ಮತ್ತೆ ಸ್ಟಾಪ್ ಆಗುತ್ತೆ. ಆ ಸಿಸ್ಟಮ್ ಏನಾದರೂ ಫೇಲ್ಯೂರ್ ಆಯಿತು ಅಂದರೆ ಯುವನಿಧಿದು ನಿಮಗೆ ಕಂಟಿನ್ಯೂಸ್ ಆಗಿ ಯುವನಿಧಿದು 3,000 ಬರ್ತಾನೆ ಇರುತ್ತೆ. ಮತ್ತು ಈ ತಿಂಗಳು ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಂದರೆ ಯುವನಿಧಿದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಏನಂದರೆ ಸೆಲ್ಫ್ ಡಿಕ್ಲರೇಷನ್ ನೀವು ಸ್ಟಾರ್ಟಿಂಗ್ ಏನು ಫ್ಯೂ ಡೇಸಲ್ಲಿ ಕೊಡ್ತಿರಲ್ಲ, 1ನೇ ತಾರೀಕು ಆದಮೇಲೆ ಅವಾಗ ಸ್ವಲ್ಪ ಜಾಸ್ತಿ ಜನ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದರಿಂದ ನಿಮಗೆ ಅಲ್ಲಿ ಎರರ್ ಬರ್ತಾ ಇರುತ್ತೆ. ನಿಮಗೆ ಟೈಮ್ ಇರೋದು 25th ಕೂಡ. ಅಲ್ಲಿವರೆಗೂ ಟೈಮ್ ಇರೋದ್ರಿಂದ ಅಷ್ಟರೊಳಗಡೆ ನೀವು ಯಾವಾಗಾದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದಾಗಿರುತ್ತೆ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಡೈರೆಕ್ಟ್ ಲಿಂಕ್ನ ನಿಮ್ಮ ವಾಟ್ಸಪ್ಗಳಿಗೆ ಮೆಸೇಜ್ ಮಾಡ್ತಾ ಇರೋ ಯುವನಿಧಿ ಟೀಮ್ ಕಡೆಯಿಂದ ಬೇಕಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ, ಸರಿನಾ? ಮತ್ತು ಯಾರ್ಯಾರಿಗೆ ಯುವನಿಧಿ ಅಮೌಂಟ್ DBT ಪುಷ್ ಅಂತ ಇರುತ್ತೆ ಅಂದರೆ ನಿಮಗೆ ಯುವನಿಧಿ ಅಮೌಂಟ್ ಬಂದ್ಬಿಟ್ಟು ಶಾರ್ಟ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಅದು ಸೂಚನೆ ಆಗಿರುತ್ತೆ. DBT ಪುಷ್ ಅಂದರೆ ನಿಮ್ಗೆ ಅಮೌಂಟ್ ಅಪ್ರೂವ್ ಆಗಿ ಇನ್ನು ಶಾರ್ಟ್ಲಿ ನಿಮ್ಮ ಖಾತೆಗೆ ಬರುತ್ತೆ ಅಂದರೆ ಅವಾಗ ಮಾತ್ರ DBT ಪುಷ್ಡ್ ಅಂತ ಇರುತ್ತೆ. ಮತ್ತು ಇಲ್ಲಿ ಎಲ್ಲರಿಗೂ ಕೂಡ ಮೇಯ್ನಾಗಿ ಒಂದು ಕಾಮನ್ ಡೌಟ್ ಇರೋದೇ ಅಂದರೆ ಯುವನಿಧಿ ಕಡೆಯಿಂದ ಎಲ್ಲರ ಮೊಬೈಲ್ಗೂ ಕೂಡ ಒಂದು ಮೆಸೇಜ್ ಬಂದಿರುತ್ತೆ. ಏನಂತ ಮೆಸೇಜ್ ಬಂದಿರುತ್ತೆ ಅಂದರೆ ಯುವನಿಧಿ ಪ್ಲಸ್ ಅಂತ. ಹಾಗಾದರೆ ಯುವನಿಧಿ ಪ್ಲಸ್ ಅಂದರೆ ಏನು, ನಾವು ಕೂಡ ಅಪ್ಲೈ ಮಾಡಲೇಬೇಕಾ, ಇದು ಮ್ಯಾಂಡೇಟರಿ ಅಂತ ಸಾಕಷ್ಟು ಜನ ಕೇಳ್ತಾ ಇಲ್ಲ. ಇದು ಮ್ಯಾಂಡೇಟರಿ ಆಗಿರಲ್ಲ, ಆದರೆ ಇದು ಒಂದು ಯುವನಿಧಿ ಪ್ಲಸ್ ಅಂದರೆ ಏನಂದರೆ ನಿಮ್ಮ ಒಂದು ಸ್ಕಿಲ್ನ ಗ್ರೋತ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಫ್ರೀ ಟ್ರೈನಿಂಗ್ನ ಕೊಡ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ನಿಮಗೆ ಫರ್ದರ್ ಡೀಟೇಲ್ಸ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ರಿಜಿಸ್ಟರ್ ಆಗ್ಬೋದು. ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಲಿಂಕು, ಬೇಕಂದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಯುವನಿಧಿ ಪ್ಲಸ್ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೀವು ಬೇಕಂದರೆ ಫ್ರೀಯಾಗಿ ಟ್ರೈನಿಂಗ್ ಪಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್, ಇವಾಗ ಆಧಾರ್ ಡಾಟಾ ಫೆಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಅದು ನೀವು ಬ್ರೌಸರ್ನ ಚೇಂಜ್ ಮಾಡಿ. ಇವಾಗ ಕ್ರೋಮ್ ಯೂಸಲ್ಲಿ ಫೆಚ್ ಆಗ್ತಿಲ್ಲ ಅಂದರೆ ನೆಕ್ಸ್ಟು ಫೈರ್ಫಾಕ್ಸ್ ಯೂಸ್ ಮಾಡಿ, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರುತ್ತಲ್ಲ ಆ ಒಂದು ಬ್ರೌಸರ್ನ ಟ್ರೈ ಮಾಡಿ. ಡೆಫಿನೆಟ್ಲಿ ಆಧಾರ್ ಡೀಟೇಲ್ಸ್ ಎಲ್ಲ ಕೂಡ ಫೆಚ್ ಆಗುತ್ತೆ. ಫಸ್ಟ್ ನೀವು ಆಧಾರ್ ಅಥೆಂಟಿಕೇಷನ್ನ ಕೊಟ್ಬಿಟ್ಟು ಆಮೇಲೆ ಆಧಾರ್ ಡೀಟೇಲ್ಸ್ನ ಫೆಚ್ ಮಾಡಬೇಕಾಗುತ್ತೆ, ಸರಿನಾ? ಇವಾಗ ಯುವನಿಧಿ ಅಪ್ಡೇಟ್ ಈ ತಿಂಗಳದ್ದು ಏನೇನು ಅಪ್ಡೇಟ್ಸ್ ಇದೆ ಅಂದರೆ ಇಲ್ಲಿ ಈ ತಿಂಗಳು ನಿಮಗೆ ಯಾರ್ಯಾರಿಗೆ ಯುವನಿಧಿ ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತೀರಾ, ನೀವೇನು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಯುವನಿಧಿ ಅಮೌಂಟ್ ಈ ತಿಂಗಳದ್ದು ಇನ್ನೂ ರಿಲೀಸ್ ಆಗಿಲ್ಲ. ಹಾಗಾದರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇದು ಶಾರ್ಟ್ಲಿ ರಿಲೀಸ್ ಆಗ್ಬೋದು. ಯಾಕೆಂದರೆ ಇವಾಗಲೇ ಯುವನಿಧಿ ಅಮೌಂಟ್ ಏನಾಗಿದೆ ಅಂದರೆ ಎಲ್ಲರಿಗೂ ಕೂಡ ಎಷ್ಟೊಂದು ಜನಕ್ಕೆ DBT ಪುಷ್ಡ್ ಅಂತ ಬರ್ತಿದೆ. ನೀವು ಬೇಕಂದರೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ಸರಿನಾ? ಆ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಬೇಕಾದರೆ ಇವಾಗ DBT ಪುಷ್ಡ್ ಅಂತ ಬರ್ತಾ ಇರೋದ್ರಿಂದ ನಿಮಗೆ ಯುವನಿಧಿ ಅಮೌಂಟ್ ಏನಾಗುತ್ತೆ ಅಂದರೆ ಶಾರ್ಟ್ಲಿ ವಿತಿನ್ 5 to 10 ಡೇಸಲ್ಲಿ ಬರ್ಬೋದು, ಅಥವಾ ವಿತಿನ್ ಎ ವೀಕಲ್ಲಿ ಬರ್ಬೋದು. ವೆಯ್ಟ್ ಮಾಡಿ. ಒಟ್ಟಿನಲ್ಲಿ ಒಂದು 20ನೇ ತಾರೀಕು ಆದಮೇಲೆ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ ಈ ತಿಂಗಳದ್ದು. ಮತ್ತು ಈ ಒಂದು ವಿಡಿಯೋನ ಎಲ್ಲ ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.